ನಮಸ್ಕಾರ ವೀಕ್ಷಕರೇ. ನವೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರ ರಾಶಿ ಭವಿಷ್ಯ ಹೇಗಿರ್ತದೆ, ಸೊ ಅದ್ರ ಜೊತೆಗೆ ನಿಮ್ಮ ರಾಶಿಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರುವಂತಹ ಶುಭಯೋಗಗಳು ಹೇಗಿರ್ತದೆ, ನವೆಂಬರ್ ತಿಂಗಳು ನಿಮ್ಮ ಜೀವನದ ಹಲವು ಕ್ಷೇತ್ರಗಳಲ್ಲಿ ಯಶಸ್ಸು, ಗೌರವ, ಸಂತೋಷ ಯಾವ ಥರ ಇರ್ತದೆ ಎಂಬುದನ್ನು ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಗೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಡಿಸ್ಪ್ಲೇ ಆಗ್ತಿರುವಂಥ ಗುರೂಜಿ ನಂಬರ್ಗೆ ಕಾಲ್ ಮಾಡಿ ಶಾಶ್ವತವಾದ ಪರಿಹಾರವನ್ನು ಮಾಡಿಸಿಕೊಳ್ಳಿ. ಈ ಒಂದು ರಾಶಿಯವರಿಗೆ ವೃತ್ತಿ ಮತ್ತು ವ್ಯಾಪಾರದ ಬಗ್ಗೆ ನೋಡುವುದಾದರೆ, ಸಿಂಹ ರಾಶಿಯವರಿಗೆ ನವೆಂಬರ್ ತಿಂಗಳು ವೃತ್ತಿಪರ ಯಶಸ್ಸಿನ ತಿಂಗಳಾಗ್ತದೆ. ತಿಂಗಳ ಆರಂಭದಲ್ಲಿ ಉದ್ಯೋಗ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಪ್ರಯಾಣಗಳು ಆಹ್ಲಾದಕರ ಮತ್ತು ಲಾಭದಾಯಕವಾಗಿರುತ್ತದೆ. ಕೆಲಸದ ಸ್ಥಳದಲ್ಲಿ ನೀವು ಎಲ್ಲರ ಸಂಪೂರ್ಣ ಬೆಂಬಲ ಮತ್ತು ಸಹಕಾರವನ್ನು ಪಡೆಯುತ್ತೀರಿ. ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಮತ್ತು ಗೌರವ ಹೆಚ್ಚಾಗ್ತದೆ. ಕೆಲಸ ಮಾಡುವ ಮಹಿಳೆಯರಿಗೆ ಈ ಅವಧಿಯು ವಿಶೇಷವಾಗಿ ಅನುಕೂಲಕರವಾಗಿದೆ. ಅವರು ಗಮನಾರ್ಹ ಯಶಸ್ಸು ಮತ್ತು ಸಾಧನೆಯನ್ನು ಪಡೆಯಬಹುದು. ಇನ್ನು ಸರ್ಕಾರಿ ಕೆಲಸಗಳಲ್ಲಿ ಅಥವಾ ರಾಜಕೀಯದಲ್ಲಿರುವವರಿಗೆ ಬಯಸಿದ ಸ್ಥಾನ, ಜವಾಬ್ದಾರಿ ಅಥವಾ ಅಧಿಕಾರ ಪ್ರಾಪ್ತಿಯಾಗ್ತದೆ. ಇನ್ನು ವ್ಯಾಪಾರದ ಬಗ್ಗೆ ನೋಡುವುದಾದರೆ, ವ್ಯಾಪಾರಸ್ಥರಿಗೆ ಇದು ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಇದು ಸರಿಯಾದ ಸಮಯ. ನಿಮ್ಮ ಶ್ರಮವು ಫಲವನ್ನು ನೀಡುತ್ತದೆ. ಇನ್ನು ಆರ್ಥಿಕ ಮತ್ತು ಹಣಕಾಸಿನ ಸ್ಥಿತಿ ಬಗ್ಗೆ ನೋಡುವುದಾದರೆ, ಆರ್ಥಿಕ ಸ್ಥಿತಿ ಬಗ್ಗೆ ನೋಡುವುದಾದರೆ ನವೆಂಬರ್ ತಿಂಗಳು ಸಿಂಹ ರಾಶಿಯವರಿಗೆ ಬಹಳ ಶುಭ ಮತ್ತು ಯಶಸ್ವಿ ತಿಂಗಳಾಗ್ತದೆ. ಹಣಕಾಸಿನ ವಿಷಯದಲ್ಲಿ ಸಕಾರಾತ್ಮಕ ಬೆಳವಣಿಗೆಗಳು ಇರುತ್ತದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಹೂಡಿಕೆಗಳಿಂದ ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷೆ ಮಾಡಬಹುದು. ಸ್ಥಗಿತಗೊಂಡಿದ್ದ ಹಣಕಾಸಿನ ವ್ಯವಹಾರಗಳು ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಆದರೆ ಗುರುಗ್ರಹದ ಸ್ಥಾನವು ಸ್ವಲ್ಪ ಮಟ್ಟಿಗೆ ಹೆಚ್ಚಿದ ಖರ್ಚುಗಳನ್ನು ಸೂಚಿಸುತ್ತದೆ. ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಪ್ರಯಾಣಕ್ಕಾಗಿ ಖರ್ಚು ಹೆಚ್ಚಾಗಬಹುದು. ಹಾಗಾಗಿ ಹಣಕಾಸಿನ ನಿರ್ವಹಣೆಯಲ್ಲಿ ವಿವೇಕ ಇರಲಿ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಜೀವನ ಬಗ್ಗೆ ನೋಡುವುದಾದರೆ, ಈ ತಿಂಗಳು ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ. ಬಂಧುಗಳ ಆಗಮನದಿಂದ ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತದೆ. ಆದರೆ ಕೆಲವು ಸಣ್ಣ ವಿಚಾರಗಳಿಗಾಗಿ ಮಕ್ಕಳಿಂದ ಮಾನಸಿಕ ಕಿರಿಕಿರಿ ಅಥವಾ ಅವರ ಆರೋಗ್ಯದ ಬಗ್ಗೆ ಚಿಂತೆ ಕಾಡಬಹುದು. ತಾಳ್ಮೆಯಿಂದ ಪರಿಸ್ಥಿತಿಯನ್ನು ನಿಭಾಯಿಸಿ. ಇನ್ನು ಪ್ರೀತಿ ಮತ್ತು ಸಂಬಂಧದ ಬಗ್ಗೆ ನೋಡುವುದಾದರೆ, ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನೀವು ಅವಕಾಶ ಸಿಗ್ತದೆ. ವಿವಾಹಾಪೇಕ್ಷೆಗಳಿಗೆ ಉತ್ತಮ ಸಂಗಾತಿ ಲಭ್ಯವಾಗುವ ಯೋಗವಿದೆ. ಪ್ರೇಮ ವಿವಾಹಕ್ಕೆ ಪ್ರಯತ್ನಿಸುವವರಿಗೆ ಯಶಸ್ಸು ನಿಮಗೆ ಸಿಗಬಹುದು. ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಗೌರವ ಮತ್ತು ಸಿಗ್ತದೆ. ಈ ತಿಂಗಳು ನೀವು ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ವಿಶೇಷವಾದ ಗಮನವನ್ನು ನೀಡಬೇಕಾಗ್ತದೆ. ಇನ್ನು ವಿದ್ಯಾರ್ಥಿ ಮತ್ತು ಆರೋಗ್ಯದ ಬಗ್ಗೆ ತಿಳಿಸುವುದಾದರೆ, ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು. ಏಕಾಗ್ರತೆಯ ಕೊರತೆ ಕಾಡಬಹುದು. ಅದೇ ರೀತಿಯಾಗಿ ಪರೀಕ್ಷೆಗಳಲ್ಲಿ ಯಶಸ್ಸು ಪಡೆಯಲು ಹೆಚ್ಚುವರಿ ಶ್ರಮ ಮತ್ತು ಅಧ್ಯಯನದ ಮೇಲೆ ಗಮನ ಹರಿಸುವುದು ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯದ ಬಗ್ಗೆ ನೋಡುವುದಾದರೆ, ಆರೋಗ್ಯದ ವಿಷಯದಲ್ಲಿ ಏರುಪೇರು ಆಗುವ ಸಾಧ್ಯತೆ ಇದೆ. ಸಣ್ಣ ಪುಟ್ಟ ಕಾಯಿಲೆಗಳನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಮಾನಸಿಕ ಮತ್ತು ದೈಹಿಕ ಉತ್ಸಾಹ ಹೆಚ್ಚಿದ್ರೂ ಕೂಡ ಒತ್ತಡ ಮತ್ತು ಪ್ರಯಾಣದಿಂದ ಆಯಾಸ ಆಗ್ತದೆ. ಇನ್ನು ಆರೋಗ್ಯ ಸಮಸ್ಯೆಗಳನ್ನು ನಿಭಾಯಿಸಲು ಧ್ಯಾನ ಮತ್ತು ಯೋಗದಂತಹ ಅಭ್ಯಾಸಗಳನ್ನು ಮಾಡುವುದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ವಾಹನ ಚಾಲಕರು ಈ ತಿಂಗಳು ನೀವು ಎಚ್ಚರದಿಂದ ಇರಬೇಕಾಗ್ತದೆ. ನವೆಂಬರ್ ಆರಂಭದಲ್ಲಿ ಶುಕ್ರನು ತುಲಾರಾಶಿಗೆ ಸಾಕ್ತಾನೆ. ಅಲ್ಲಿ ಸೂರ್ಯನು ಕೂಡ ಇರ್ತಾನೆ. ಈ ಶುಕ್ರಾದಿತ್ಯ ರಾಜಯೋಗ ನಿಮಗೆ ಸಾಮಾಜಿಕ ಪ್ರತಿಷ್ಠೆ ಮತ್ತು ಸಂಪತ್ತನ್ನು ದಯಪಾಲಿಸ್ತದೆ. ನಿಮ್ಮ ಎಲ್ಲ ಯೋಜಿತ ಕಾರ್ಯಗಳು ಸುಲಭವಾಗಿ ಮತ್ತು ಉತ್ಸಾಹದಿಂದ ಪೂರ್ಣಗೊಳ್ತದೆ. ಈ ಶುಭ ದಿನಾಂಕದ ಬಗ್ಗೆ ನೋಡುವುದಾದರೆ, 7, 10, 16, 20, 24, 28 ಈ ದಿನಾಂಕಗಳು ಸಾಮಾನ್ಯವಾಗಿ ಒಳ್ಳೆಯ ಫಲವನ್ನು ನೀಡ್ತದೆ. ಈ ರಾಶಿಯವರಿಗೆ ಈ ತಿಂಗಳು ಮತ್ತಷ್ಟು ಶುಭ ಫಲಗಳನ್ನು ಪಡೆಯಲು ಮತ್ತು ಸಣ್ಣ ಅಡೆತಡೆಗಳನ್ನು ನಿವಾರಿಸಲು ಪ್ರತಿದಿನ ಸೂರ್ಯದೇವರಿಗೆ ನಮಸ್ಕಾರ ಮಾಡಿ. ಅದೇ ರೀತಿಯಾಗಿ ಓಂ ಸೂರ್ಯಾಯ ನಮಃ ಎಂದು ಜಪವನ್ನು ಮಾಡಿ. ಇದಲ್ಲದೆ ಶಿವನ ಆರಾಧನೆ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು ನಿಮಗೆ ಬಹಳಷ್ಟು ಶುಭವನ್ನು ತರುತ್ತದೆ. ದೂರದಿಂದ ಶುಭ ವಾರ್ತೆ ಬರುವ ಸಾಧ್ಯತೆ ಇದೆ. ಸಮಸ್ಯೆಗಳು ಬಂದಾಗ ಧೈರ್ಯದಿಂದ ಮತ್ತು ವಿಶ್ವಾಸದಿಂದ ಎದುರಿಸಿ. ಅದೇ ರೀತಿಯಾಗಿ ನಾಯಕತ್ವ ಗುಣಗಳು ನಿಮಗೆ ಯಶಸ್ಸು ತರುತ್ತದೆ. ಒಟ್ಟಾರೆಯಾಗಿ ಸಿಂಹರಾಶಿಯವರಿಗೆ ನವೆಂಬರ್ ತಿಂಗಳು ಯಶಸ್ಸು, ಹಣಕಾಸಿನ ಲಾಭ ಮತ್ತು ಕೌಟುಂಬಿಕ ಸಂತೋಷವನ್ನು ತರುವ ಮಾಸ ಆಗ್ತದೆ. ಎಚ್ಚರಿಕೆ ವಿಚಾರಗಳಲ್ಲಿ ವಿವೇಕದಿಂದ ವರ್ತಿಸಿ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿ. ಇದಾಗಿತ್ತು ಸಿಂಹರಾಶಿಯವರ ನವೆಂಬರ್ ತಿಂಗಳ ರಾಶಿ ಭವಿಷ್ಯ. ಮುಂದಿನ ವಿಡಿಯೋಸ್ಗಳಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ ರತ್ನ ಯೂಟ್ಯೂಬ್ ಚಾನಲ್. ಹಾಗೆ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಕಾಲ್ ಮಾಡಿ. ಧನ್ಯವಾದಗಳು.